ನನ್ನೆಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ಕಾದಂಬರಿ ಹೇಳಿ ಹೋಗು ಕಾರಣ ಕಾದಂಬರಿಕಾರರು ರವಿ ಬೆಳಗೆರೆಯವರು. ಆ ನೆರಳುಗಳಿಗೆ ಇಡೀ ಪ್ರಪಂಚದಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು, ಮತ್ತೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ಅದುವೇ ಕಥಾನಾಯಕ ಹಿಮವಂತ್, ಕಥಾನಾಯಕಿ ಪ್ರಾರ್ಥನಾ. ಪ್ರಾರ್ಥನಾಳಿಗೆ ಸರಿಸುಮಾರು 16 ವರ್ಷ ವಯಸ್ಸು, ಹಿಮವಂತಿಗೆ 18 ವರ್ಷ ವಯಸ್ಸು. ರಾತ್ರೋರಾತ್ರಿ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ಸರಿಸುಮಾರು 1000 ಹೆಜ್ಜೆಗಳನ್ನಿಟ್ಟು ಹಿಮವಂತ್ ಜೊತೆ ಬಂದ್ಬಿಡ್ತಾಳೆ. ಕಾರಣ ಏನಿರ್ಬೋದು? ಯಾಕೆ ಪ್ರಾರ್ಥನಾ ಗಟ್ಟಿ ನಿರ್ಧಾರ ಮಾಡಿ ಹಿಮವಂತ್ ಜೊತೆ ರಾತ್ರೋರಾತ್ರಿ ಬಂದ್ಬಿಡ್ತಾಳೆ ಅಂತ ಹೇಳಿದ್ರೆ, ಪ್ರಾರ್ಥನಾ ನೋಡಬಾರದ ದೃಶ್ಯವನ್ನ ಆಕೆಯ ಅಮ್ಮನ ಮನೆಯಲ್ಲೇ ನೋಡ್ಬಿಟ್ಟಿರ್ತಾಳೆ. ಆ ದೃಶ್ಯವನ್ನ, ಆ ಭಯಾನಕ ದೃಶ್ಯವನ್ನ ನೋಡಿದ ಪ್ರಾರ್ಥನಾ ದಿಗ್ಭ್ರಾಂತಳಾಗ್ತಾಳೆ, ಆತಂಕಕ್ಕೊಳಗಾಗ್ತಾಳೆ, ಗಾಬರಿಗೊಳಗಾಗ್ತಾಳೆ. ಆ ಆತಂಕದಂಥ ಮನಸ್ಸಿಗೆ ಒಂದು ಸಮಾಧಾನ ಮಾಡುವ ಮತ್ತೊಂದು ಮನಸ್ಸು ಬೇಕಾಗಿರುತ್ತೆ. ಆ ಕಾರಣಕ್ಕೆ ಪ್ರಾರ್ಥನಾ ಹಿಮವಂತನ ಜೊತೆ ಹೋಗ್ಬಿಡ್ತಾಳೆ. ಪ್ರಾರ್ಥನಾ ಹಿಮವಂತನ ಅಷ್ಟೊಂದು ಪ್ರೀತಿಸ್ತಾ ಇರ್ತಾಳ. ಅಪಾರವಾದ ಪ್ರೀತಿ ಇರುತ್ತಾ ಅಥವಾ ಅಪಾರವಾದ ನಂಬಿಕೆ ಇರುತ್ತಾ ಆತನ ಜೊತೆ ರಾತ್ರಿ 1000 ಹೆಜ್ಜೆಗಳನ್ನು ಹಾಕಿ ಶಿವಮೊಗ್ಗಕ್ಕೆ ಒಂದು ಪುಟ್ಟ ಗೂಡಿಗೆ ಸೇರಿಕೊಳ್ಳೋದಕ್ಕೆ. ಆಕೆಗೆ ಇದ್ದದ್ದು ಅಪಾರವಾದ ನಂಬಿಕೆ ಹಿಮವಂತನ ಮೇಲೆ. ಆ ಹಿಮವಂತ್ ಯಾವತ್ತೂ ಆ ನಂಬಿಕೆನ ಕೆಡಿಸ್ಕೊಳ್ಳಲಿಲ್ಲ, ಆ ನಂಬಿಕೆನ ಉಳಿಸ್ಕೊಳ್ತಾನೆ. ಹಾಗಾದರೆ ಆ ರೀತಿಯ ಒಂದು ದೊಡ್ಡ ವ್ಯಕ್ತಿತ್ವ ಬೆಳೆಯೋದಕ್ಕೆ ಯಾರಾದರೂ ಕಾರಣ ಇರಬೇಕಲ್ವಾ ಆತನ ಜೀವನದಲ್ಲಿ? ಹಾಗಾದರೆ ಯಾರವರು? ನರಸಿಂಹಯ್ಯ ಮೇಷ್ಟ್ರು. ನರಸಿಂಹಯ್ಯ ಮೇಷ್ಟ್ರು ಈತನಿಗೆ 18 ವರ್ಷ ವಯಸ್ಸಿದ್ದಾಗ ತುಂಬ ಚೆನ್ನಾಗಿ 3 ಪದಗಳ ಅರ್ಥವನ್ನು ಅರ್ಥ ಮಾಡಿಸಿರ್ತಾರೆ. ಹಾಗಾದರೆ ಆ 3 ಪದಗಳು ಯಾವ್ಯಾವು? ಮುಟ್ಟುವುದು, ಮುಟ್ಟಿಸ್ಕೊಳ್ಳೋದು; ಸ್ಪರ್ಶಿಸುವುದು, ತಾಕೋದು. ಮುಟ್ಟುವುದು, ಮುಟ್ಟಿಸ್ಕೊಳ್ಳೋದು ಸಮಾಜಕ್ಕೆ ಬಿಟ್ಟದ್ದು, ಸಮಾಜಕ್ಕೆ ಸಂಬಂಧಪಟ್ಟದ್ದು. ಅದುವೇ ಅಸ್ಪೃಶ್ಯತೆ ಅಂತಕ್ಕಂಥ ಪದ. ಹಾಗೆ ಮುಂದುವರಿತಾ ಸ್ಪರ್ಶಿಸುವುದು ಅಂತ ಹೇಳಿದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು, ತಾಕೋದು ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಅರ್ಥ ಮಾಡಿಕೊಂಡಂಥ ಹಿಮವಂತ್ ಯಾವತ್ತೂ ಪ್ರಾರ್ಥನಾಳನ್ನು ಸ್ಪರ್ಶಿಸಲಿಲ್ಲ. ಆತ ತನ್ನ ಒಳ ಮನಸ್ಸಿನಿಂದ ಆ ಪವಿತ್ರವಾದ ಪ್ರೀತಿಗೆ ಯಾವತ್ತೂ ಧಕ್ಕೆಯುಂಟು ಮಾಡಲಿಲ್ಲ. ಆ ನಂಬಿಕೆ ಏನು ಇಟ್ಟುಕೊಂಡು ಬಂದಿದ್ಲ, ಆ ನಂಬಿಕೆನ ಯಾವತ್ತೂ ಅವನು ಅಪನಂಬಿಕೆ ಆಗಿ ಮಾಡಲಿಲ್ಲ. ಅಂಥ ದೊಡ್ಡ ವ್ಯಕ್ತಿತ್ವ ಇದ್ದದ್ದು ಹಿಮವಂತನಿಗೆ. ಅಂಥ ವ್ಯಕ್ತಿನ ಇವಳು ಕೂಡ ಯಾವತ್ತು ನೋಡಿದ್ದು ದೇವರ ಸ್ಥಾನದಲ್ಲಿಟ್ಟು ಈಕೆ ಪೂಜಿಸ್ತಾಳೆ, ಆರಾಧಿಸ್ತಾಳೆ, ಗೌರವಿಸ್ತಾಳೆ. ಆದರೆ ಅಂಥ ದೇವರಿಗೆ ಮೋಸ ಆಗುತ್ತಾ, ವಂಚನೆ ಆಗುತ್ತಾ ಪ್ರಾರ್ಥನಾಳಿಂದ? ಕಾದು ನೋಡಬೇಕಾಗಿದೆ. ಹಾಗೆ ಮುಂದುವರಿತಾ ಇಲ್ಲಿ ಬಡತನದ ಬಗ್ಗೆ ಮಾತಾಡ್ತಾರೆ ಹಿಮವಂತ್. ಹೇಗೆ ಮಾತಾಡ್ತಾರೆ? ಬಡತನವೆಂಬುದು ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿ ಬಿಡುವ ರೂಢಿ. ಇಂತಹ ಬಡತನದಲ್ಲಿ ಬೆಂದು ದೊಡ್ಡ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂತಹ ವ್ಯಕ್ತಿ ಹಿಮವಂತ್. ಕೊನೆಗೂ ದೇವರಾಗಿಯೇ ಬಿಟ್ಟ ಅನಿಸುತ್ತೆ. ಒಮ್ಮೆ ಪ್ರಾರ್ಥನಾ ಕೇಳ್ತಾಳೆ ಹಿಮವಂತನಿಗೆ, ನಿಜವಾಗ್ಲೂ ನನಗೆ ಬದುಕನ್ನು ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಈ ರೀತಿ ಉತ್ತರಿಸ್ತಾನೆ ಹಿಮವಂತ್, ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿನಗೆ ನಿರ್ವಂಚನೆಯಿಂದ ನಾನು ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ಏನು ಕೊಡ್ತೀಯಾ ಅಂತ ಕೂಡ ನಾನು ಕೇಳಲ್ಲ. ಕಾರಣ ಬದುಕು ಲೇವಾದೇವಿಯಲ್ಲ ಅಂತ ಬದುಕಿನ ಬಗ್ಗೆ ಅರ್ಥ ಮಾಡಿಸ್ತಾನೆ ಹಿಮವಂತ್ ಪ್ರಾರ್ಥನಾಳಿಗೆ. ಪ್ರಾರ್ಥನಾಳ ಬದುಕನ್ನು ರೂಪಿಸೋದಕ್ಕೆ ಹಿಮವಂತ್ ಏನೆಲ್ಲ ಕಷ್ಟಪಡ್ತಾನೆ, ಏನೆಲ್ಲ ಸಾಧಿಸಿ ತೋರಿಸ್ತಾನೆ. ಅಂತಹ ಹಿಮವಂತನಿಗೆ ಪ್ರಾರ್ಥನಾಳಿಂದ ಮೋಸ ಆಗುತ್ತಾ? ಪ್ರಾರ್ಥನಾ ಹಿಮವಂತನ ಮದುವೆ ಆಗ್ತಾಳ ಅಥವಾ ವಂಚನೆ ಮಾಡ್ತಾಳ? ಹಾಗೆ ಇಲ್ಲಿ ಪ್ರಮುಖವಾದಂಥ ಕ್ಯಾರೆಕ್ಟರ್ಸ್ ಒಂದಷ್ಟು ಬರ್ತವೆ. ದೇಬು ಬರ್ತಾನೆ, ಊರ್ಮಿಳಾ ಬರ್ತಾರೆ, ಮೈನರ್ ಕ್ಯಾರೆಕ್ಟರ್ಸ್ ಅಂತ ಅನ್ನಿಸ್ಕೊಂಡಂಥವು ಹಲವಾರು ಕ್ಯಾರೆಕ್ಟರ್ಸ್ ಇದೆ. ಹಾಗಾದರೆ ಇವು ಊರ್ಮಿಳಾ ಯಾರು? ಹಾಗಾದರೆ ಈ ದೇಬು ಯಾರು? ಈ ಕಾವೇರಮ್ಮ ಯಾರು? ಜಯಂತ್ ಯಾರು? ನಂದಕ್ಕ ಯಾರು ಅಂತ ಹೇಳಿ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.